ಮೈಸೂರು ಅರಮನೆ ಅಂಗಳದಲ್ಲಿ ಮಾಗಿ ಉತ್ಸವ ನಡೀತಾ ಇರೋದು ದೇಶ ವಿದೇಶದ ಪ್ರವಾಸಿಗರನ್ನ ಸೆಳೆಯೋದಕ್ಕೆ ಆಯೋಜನೆ ಮಾಡಲಾಗಿದೆ. ಮಾಗಿ ಉತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನ ಆಕರ್ಷಣೀಯವಾಗಿದೆ. ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಚಾಲನೆ ಕೊಡಲಾಗಿದೆ. ಅರಮನೆ ಅಂಗಳದಲ್ಲಿ ಮೈದಳೆದಂತಹ ಪುಷ್ಪಲೋಕ 10 ದಿನಗಳ ಕಾಲ ಆಯೋಜಿಸಿರುವಂತಹ ಫಲಪುಷ್ಪ ಪ್ರದರ್ಶನ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರವಾಸಿಗರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಹಾಗೂ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮಾಗಿ ಉತ್ಸವವನ್ನ ಆಯೋಜನೆ ಮಾಡಿರುವಂತದ್ದು. ಆ ಮಾಗಿ ಉತ್ಸವ ಅಂತಂದ್ರೆ ಫಲಪುಷ್ಪ ಪ್ರದರ್ಶನವನ್ನ ಅರಮನೆ ಆವರಣದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಿರುವಂತದ್ದು. ಸುಮಾರು ಹಲವಾರು ಕಲಾಕೃತಿಗಳು ಮತ್ತೆ ಪ್ರವಾಸಿಗರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಫಲಪುಷ್ಪ ಪ್ರದರ್ಶನವನ್ನ ಇಲ್ಲಿ ಆಯೋಜನೆ ಮಾಡಿರುವಂತದ್ದು ನೋಡಬಹುದು. ಈಗ ನೋಡಬಹುದು, ಇದು ಅರಮನೆ ಆವರಣದಲ್ಲಿ ಮಾಗಿ ಉತ್ಸವ ಅಂದ್ರೆ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಿರುವಂತದ್ದು. ಇಂದು ಸಂಜೆ 4 ಗಂಟೆಗೆ ಉದ್ಘಾಟನೆಗೊಂಡಿರುವಂತಹ ಒಂದು ಮಾಗಿ ಉತ್ಸವ ಇದೆ. ಇದರಲ್ಲಿ ಸಾಕಷ್ಟು ಫಲಪುಷ್ಪ ಪ್ರದರ್ಶನವನ್ನ ಕೂಡ ಇಲ್ಲಿ ಇಟ್ಟಿರುವಂತದ್ದು. ಸುಮಾರು 35,000 ಕುಂದಗಳಲ್ಲಿ ಮತ್ತೆ ಸಾಕಷ್ಟು ಹೂಗಳ ತಳಿಗಳನ್ನ ಕೂಡ ತಂದು ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಇಟ್ಟಿರುವಂತದ್ದು. ಪ್ರವಾಸಿಗರನ್ನ ಅಂದ್ರೆ ವರ್ಷಾಂತ್ಯದಲ್ಲಿ ಕೂಡ ಪ್ರವಾಸಿಗರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಇದು ಶೃಂಗೇರಿಯ ಶಾರದಾ ಮಠವನ್ನ ಹೋಲುವಂತ ರೀತಿಯಲ್ಲಿ ಕೂಡ ಫಲಪುಷ್ಪ ಅಂದ್ರೆ ಕೆಂಪು ಬಣ್ಣದಿಂದ ಆಗಿರ್ಬೋದು, ಹಳದಿ ಬಣ್ಣ ಆಗಿರ್ಬೋದು, ಮತ್ತೆ ಕಂದು ಬಣ್ಣದಿಂದನೂ ಕೂಡ ವಿವಿಧ ಲಕ್ಷಾಂತರ ಹೂಗಳನ್ನ ತಂದು ಇಲ್ಲಿ ಶಾರದಾ ಮಠದ ರೀತಿಯಲ್ಲಿ ಕೂಡ ಯಥಾವತ್ತಾಗಿ ಫಲಪುಷ್ಪ ಪ್ರದರ್ಶನಗಳನ್ನು ನಿರ್ಮಾಣ ಮಾಡಿರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಅರಮನೆ ಆವರಣದಲ್ಲಿ ಮೈಸೂರು ನಗರಕ್ಕೆ ಬರುವಂತಹ ಪ್ರವಾಸಿಗರಿಗೆ ಕೂಡ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಈ ಎಲ್ಲಾ ರೀತಿಯ ಫಲಪುಷ್ಪ ಪ್ರದರ್ಶನಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಅದಲ್ಲದೆ ಶಾರದಾ ಮಠವನ್ನ ಹೊರತುಪಡಿಸಿದ್ರೆ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಈಗ ತಾನೇ ಸಾವನ್ನಪ್ಪಿದಂತಹ ಕೆಲವು ದಿನಗಳಿಂದಷ್ಟೇ ಕೂಡ ಸಾವನ್ನಪ್ಪಿದಂತಹ ಸಾಲು ಮರದ ತಿಮ್ಮಕ್ಕನನ್ನು ಕೂಡ ಹೋಲುವಂತಹ ಒಂದು ಕಲಾಕೃತಿಯನ್ನ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು ತುಂಬಾ ಆಕರ್ಷಣೀಯ ಕೇಂದ್ರ ಬಿಂದು ಇದಾಗಿರುವಂತದ್ದು. ಅಲ್ಲದೆ ಅರಮನೆಯ ಒಳಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೂಡ ತಳಿರು ತೋರಣಗಳಿಂದ ಚಪ್ಪರಗಳಿಂದ ಕೂಡ ನಿರ್ಮಾಣ ಮಾಡಿದಂತಹ ಒಂದು ಚಪ್ಪರದ ಒಂದು ತೋರಣವನ್ನು ಕೂಡ ನೋಡಬಹುದಾಗಿರುವಂತದ್ದು. ಅಲ್ಲದೆ ಒಳಭಾಗದಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಒಳಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕವನ್ನ ಹೊರತುಪಡಿಸಿದ್ರೆ ಇನ್ನಿತರ ಕಲಾಕೃತಿಗಳನ್ನ ಕೂಡ ಇಲ್ಲಿ ಇಟ್ಟಿರುವಂತದ್ದು ನೋಡಬಹುದು. ಅಂದ್ರೆ ಮಹಿಳಾ ವರ್ಲ್ಡ್ ಕಪ್ ಏನಿದೆ ಅದನ್ನು ಗೆದ್ದಂತಹ ಸಂದರ್ಭದಲ್ಲಿ ಗೆದ್ದಂತಹ ಒಂದು ಭಾವಚಿತ್ರಗಳನ್ನು ಕೂಡ ಇಲ್ಲಿಟ್ಟಿರುವಂತದ್ದು. ಅದಲ್ಲದೆ ಇಲ್ಲಿ ಅರಮನೆ ಆವರಣದಲ್ಲಿ ಕೂಡ ನವಿಲುಗಳು ಅಂದ್ರೆ ಪ್ರವಾಸಿಗರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಮಕ್ಕಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ವಿವಿಧ ಜಲಾಕೃತಿಗಳನ್ನು ಒಳಗೊಂಡಂತೆ ಕೂಡ ನವಿಲಾಗಿರ್ಬೋದು, ಮತ್ತೆ ಯುದ್ಧ ಟ್ಯಾಂಕರ್ ಆಗಿರ್ಬೋದು, ಮತ್ತೆ ಯುದ್ಧ ವಿಮಾನವನ್ನು ಕೂಡ ಹೋಲುವಂತ ರೀತಿಯಲ್ಲಿ ಕೂಡ ಅಂದ್ರೆ ಹೂಗಳಿಂದಲೂ ಕೂಡ ವಿವಿಧ ರೀತಿಯ ಹೂಗಳಿಂದಲೂ ಕೂಡ ಇಲ್ಲಿ ಕಲಾಕೃತಿಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಅಂದ್ರೆ ರಾಜ್ಯ ಹೊರ ರಾಜ್ಯಗಳಿಂದ ಬರುವಂತಹ ಪ್ರವಾಸಿಗರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಹೊಸ ವರ್ಷವನ್ನು ಕೂಡ ಅದ್ದೂರಿಯಾಗಿ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಇಲ್ಲಿ ಇಂದಿನಿಂದ ಒಂದು ಸುಮಾರು 31ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಫಲಪುಷ್ಪವನ್ನು ಕೂಡ ಆಯೋಜನೆ ಮಾಡಿರುವಂತದ್ದು. ಎಲ್ಲ ರೀತಿಯ ಕಲಾಕೃತಿಗಳನ್ನ ಏನು ಇಲ್ಲಿ ಇಟ್ಟಿರುವಂತದನ್ನ ನೋಡ್ತಾ ಇದ್ರೆ ಕೂಡ ಹೊಸ ವರ್ಷವನ್ನ ಕೂಡ ಇಲ್ಲಿ ಅರಮನೆ ಆವರಣದಲ್ಲೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಹೊರಭಾಗದಿಂದ ಬರುವಂತಹ ಪ್ರವಾಸಿಗರಿಗೆ ವಿವಿಧ ಕಲಾಕೃತಿಗಳನ್ನ ನೋಡಿ ಹಲವಾರು ರೀತಿಯ ಹೂಗಳನ್ನ ನೋಡಿ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಒಂದು ಮಾಗಿಯ ಉತ್ಸವವನ್ನು ಕೂಡ ಅರಮನೆ ಆವರಣದಲ್ಲಿ ಮಾಡಿರುವಂತಹ ತುಂಬಾ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತ ರೀತಿಯಲ್ಲಿ ಕೂಡ ಫಲಪುಷ್ಪ ಪ್ರದರ್ಶನವನ್ನ ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಸಂಜೆ 4 ಗಂಟೆಗೆ ಕೂಡ ಅರಮನೆ ಆವರಣದಲ್ಲಿ ಮಾಗಿ ಉತ್ಸವ ಒಂದು ಪ್ರಾರಂಭವಾಗಲಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.